ಅಲ್ಪ ಸಮಯ ದೇವರ ವಾಕ್ಯದಿಂದ ಮಾತನಾಡಲಿಕ್ಕಾಗಿ ನನ್ನನ್ನು ಒಪ್ಪಿಸ್ತೇನೆ. ಪ್ರಾರ್ಥನೆಯೊಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ನನ್ನ ಪ್ರಸಂಗದ ವಿಷಯ ಗಾಡ್ ಚೋಸನ್ ಲೀಡರ್, ದೇವರು ಆಯ್ಕೆ ಮಾಡಿದ ನಾಯಕರು. ದೇವರು ಆಯ್ಕೆ ಮಾಡೋದಕ್ಕೂ ಮನುಷ್ಯರ ಆಯ್ಕೆಗೂ ವ್ಯತ್ಯಾಸ ಇದೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ಆಯ್ಕೆ ತಾತ್ಕಾಲಿಕವಾದದ್ದು, ದೇವರ ಆಯ್ಕೆ ಶಾಶ್ವತವಾದದ್ದು. ಸೌಲನನ್ನು ಜನರು ಆರಿಸ್ಕೊಂಡ್ರು. ಸೌಲನನ್ನು ಆ ಕಾಲದಲ್ಲಿ ಸಮುವೇಲ್ ಪ್ರವಾದಿ ಆಲೋಚನೆ ಹೇಳಿ ಜನರನ್ನು ನಡೆಸ್ತಾ ಇದ್ದನು. ಆದರೆ ಜನರಲ್ಲಿ ಒಂದು ಚಿಂತೆ ಬಂತು, ನಮಗೊಬ್ಬ ನಾಯಕನು ಬೇಕು, ನಮಗೊಬ್ಬ ಅರಸನು ಬೇಕು ಅಂತ. ಹಾಗೆ ಸೌಲನನ್ನು ಜನರ ಒತ್ತಾಯದ ಮೇರೆಗೆ ಅವರಿಗೆ ಅರಸನಾಗಿ ಮಾಡಿದನು. ಆದರೆ ಸೌಲನ ಅಭಿಷೇಕ ನಷ್ಟ ಮಾಡಿಕೊಂಡಾಗ ದೇವರು ದಾವೀದನನ್ನು ಆರಿಸ್ಕೊಳ್ತಾನೆ. ದಾವೀದನನ್ನು ಆರಿಸ್ಕೊಳ್ಬೇಕಾದ್ರೆ ಒಂದು ಮಾತು ದೇವರು ಹೇಳ್ತಾರೆ, ನನಗೊಬ್ಬ ಅರಸನನ್ನು ನಾನು ಆರಿಸ್ಕೊಂಡಿದ್ದೀನಿ ಅಂತ. ಆಮೇಲೆ ದೇವರಿಂದ ಆರಿಸಲ್ಪಡುವ ನಾಯಕರು ಅವರ ಗುಣಲಕ್ಷಣಗಳು ಹೇಗಿರಬೇಕು? ನಾಯಕತ್ವ ಎನ್ನುವುದು ಅದು ಒಂದು ಗೌರವ ಸ್ಥಾನ. ಒಂದು ಸೇವೆಯಲ್ಲಿ ದೇವ ಸಭೆ ಯಾರನ್ನಾದರೂ ನೇಮಕ ಮಾಡಿದ್ರೆ ಅದು ಒಂದು ಗೌರವ ಎಂಬುದನ್ನು ಯಾರೂ ಮರೆಯಬಾರ್ದು. ಸ್ತೋತ್ರ ಹೇಳ್ತಾ ಇಲ್ವಲ್ಲ? ಸ್ತೋತ್ರ. ನಿಮ್ಮ ಚಿಂತೆ ನಾವು ಸಾಧಾರಣ ವಿಶ್ವಾಸಿಗಳು ನಾಯಕರಾಗಿಲ್ಲ ಅಂತ. ದೇವರ ಆಯ್ಕೆ ಮಾಡಿ ನಿಮಗೊಂದು ಜವಾಬ್ದಾರಿಯನ್ನು ಕೊಟ್ಟರು, ಒಂದು ಸ್ಥಾನಕ್ಕೆ ನೇಮಕ ಮಾಡಿದ್ರೆ ಅದರ ಅರ್ಥ ದೇವರು ನಿಮ್ಮನ್ನು ಸನ್ಮಾನಿಸ್ತಾ ಇದ್ದಾನೆ, ದೇವರು ನಿಮ್ಮನ್ನು ಮಾನಿಸ್ತಾ ಇದ್ದಾನೆ ಎಂಬುದಾಗಿ. ಮುಂದಿನ ಭಾಗದ ಕಡೆಗೆ ನಾನು ಬರಲಿಕ್ಕೆ ಬಯಸ್ತೇನೆ. ಯೋಶುವನನ್ನು ಈಗ 4ನೇ ಅಧ್ಯಾಯ, ಯೋಶುವನ ಪುಸ್ತಕ 4:14. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ. ಯಾರ ದೃಷ್ಟಿಯಲ್ಲಿ? ಇಸ್ರಾಯೇಲರ ದೃಷ್ಟಿಯಲ್ಲಿ ಯೆಹೋಶುವನನ್ನು ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ, ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ಆಮೇಲೆ ಈ ಕಾಲದಲ್ಲಿ ಪಾಸ್ಟರ್ಗಳಿಗೆ ಗೌರವ ಕೊಡದೇ ಇರುವ ವಿಶ್ವಾಸಿಗಳು ಬಹಳ ಮಂದಿಗಳಿದ್ದಾರೆ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ಪಾಸ್ಟರ್ಗೆ ಹೆಂಗೆ ಗೊತ್ತಾಯ್ತು ನನ್ನ ವಿಷಯ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಾ ಇದೆ. ಆಮೇಲೆ ಅಭಿಷಕ್ತರ ಮಾತುಗಳನ್ನು ಯಾರು ಮೀರಬಾರದು. ಅವರು ಸಣ್ಣಗಿರ್ಬೋದು, ತೆಳ್ಳಗಿರ್ಬೋದು, ನಿಮಗಿಂತ ಸಾಮರ್ಥ್ಯ ಇಲ್ಲದೆ ಇರುವವರಾಗಿರ್ಬೋದು. ಬಟ್ ಅವರು ನಿಮ್ಮ ಪಾಸ್ಟರ್ ಆದರೆ, ನಿಮ್ಮ ಮೇಲೆ ದೇವರು ಅವರನ್ನು ಅಪಾಯಿಂಟ್ ಮಾಡಿರೋದಾದರೆ, ನೇಮಕ ಮಾಡಿರೋದಾದರೆ, ಹಲ್ಲೆಲೂಯ ಹಲ್ಲೆಲೂಯ, ಅವರ ಸಂಗಡ ದೇವರಿರ್ತಾನೆ. ನೀನು ಅವರನ್ನ ಗೌರವಿಸುವಾಗ ಆ ಗೌರವಕ್ಕೆ ನಿನಗೂ ಪಾತ್ರ ಉಂಟಾಗುತ್ತೆ. ನೀನು ಅವ್ರನ್ನ ಅವಮಾನ ಮಾಡಕ್ಕೆ ನೋಡಿದ್ರೆ ಸ್ತೋತ್ರ, ನೀನೇ ಅವಮಾನಕ್ಕೆ ಗುರಿ ಆಗ್ತೀಯ. ಕಾರಣ ದೇವರ ವಾಕ್ಯ ಹೇಳುತ್ತೆ ಹಾಗೆ. ಆಮೇ ಈ ಕಳೆದ ಭಾನುವಾರ ನಾನು ಹೇಳಿದೆ, ಯೋಶುವನು he's a young, he never thought I am becoming a leader. ಅವನ ಚಿಂತೆಯಲ್ಲೂ ಬರಲಿಲ್ಲ ನಾನು ಮುಂದೆ ಒಂದಿನ ನಾಯಕನಾಗ್ಬಿಡ್ತೀನಿ ಅಂತ, ಲೀಡರ್ ಆಗ್ತೀನಿ ಅಂತ. ಸ್ವಪ್ನದಲ್ಲೂ ಅವನ ಕನಸು ಕಂಡಿರಲಿಲ್ಲ. ಸ್ತೋತ್ರ ಹೇಳಲಿಲ್ಲ. ನೋಡ್ರಿ, ಇಲ್ಲಿ ಕೆಲವರು ಕುಂತಿರೋದು ನೋಡಿದ್ರೆ ಅಮಾಯಕರ ಥರ ಇದ್ದೀರಾ. ಅಯ್ಯೋ, ನಮ್ಗೆ ಯಾಕೆ ಬೇಕು? ಅವರವರೇ ದೊಡ್ಡವರಾಗಲಿ ಬಿಡ್ರಿ.
ಅವರವರೇ ನಾಯಕರಾಗಲಿ ಬಿಡಿ, ಸ್ತೋತ್ರ. ಯೋಶುವನು ಯಾವತ್ತು ನಾಯಕನಾಗಕ್ಕೆ ಹೋದವನಲ್ಲ. ಅವನ ಮುಂದಿನ ನಾಯಕ ಅಂತ ಎಲ್ಲೂ ದೇವರು ಬಿಂಬಿಸಲಿಲ್ಲ ಅವನಿಗೆ. ಇವನೇ ಮುಂದಿನ ನಾಯಕ ಅಂತ ಎಲ್ಲಾದರೂ ಬಿಂಬಿಸಿದ್ರ? ಮೋಶೆ ಸಾಯೋವರೆಗೂ ಇವನ್ ನಾಯಕ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಘನಪಡಿಸ್ತೀನಿ. ನಿಮ್ಗೆ ಅರ್ಥ ಆಗಲಿಲ್ಲ? ದೇವರು ಹೇಳಿದ್ರು, ನಾನು ನಿನ್ನನ್ನು ಘನಪಡಿಸ್ತೀನಿ. ಆಮೇಲೆ ಹಲ್ಲೆಲೂಯ. ಹೇಗೆ ಘನಪಡಿಸ್ತೀನಿ? ಯೋಶುವನು ಎಂದಿಗೂ ತಿಳಿದಿರಲಿಲ್ಲ ತಾನು ಮುಂದಿನ ನಾಯಕನಾಗ್ತೀನಿ ಎಂಬುದು. ಸತ್ಯವೇದ ಗ್ರಂಥದಲ್ಲಿ ಎಲ್ಲೂ ಒಂದು ಸುಳಿವನ್ನು ಸಹ ಕೊಡಲಿಲ್ಲ, ನೀನೇ ಮುಂದಿನ ನಾಯಕ ಅಂತ. ಹಂಗೇನಾದ್ರೂ ಆಗಿದ್ದರೆ ಅವನಾಗಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರೋನು, ನನ್ನ ಟೀಮಲ್ಲಿ ಯಾರ್ಯಾರು ಇರಬೇಕು, ಯಾರ್ಯಾರು ಇರಬಾರ್ದು, ಯಾರ್ಯಾರು ಅಂತ. ಹಂಗೆ ತಾನೆ. ಯೋಶುವ ನೆವರ್ ಥಾಟ್ ಈಸ್ ಬಿಕಮಿಂಗ್ ಎ ಲೀಡರ್. 40 ವರ್ಷಗಳು ಮೋಶೆಯ ಜೊತೆಯಲ್ಲೇ ನಡೆದಂಥ ಯೋಶುವನು ಅವನು ಮುಂದಿನ ನಾಯಕನು ಎಂಬ ಯಾವುದೇ ಲೀಡರ್ಶಿಪ್ ಕ್ಲಾಸ್ಗೂ ಅಟೆಂಡ್ ಆಗಲಿಲ್ಲ, ಎಲ್ಲೂ ತರಬೇತಿಗೆ ಹೋಗಲಿಲ್ಲ, ಯಾವುದೇ ವಿಧವಾದಂಥ ಕೋಚಿಂಗ್ ಕ್ಯಾಂಪ್ಗೂ ಹೋಗಲಿಲ್ಲ. ಅವನಿಗೇನು ಗೊತ್ತಿಲ್ಲ. ಅವನ ಅವತ್ತು ಇವತ್ತು ಒಂದೇ ಥರ ಇದ್ದ. ಆಮೇಲೆ ಹಲ್ಲೆಲೂಯ. ನಾವಾದರೆ ಏನು ಮಾಡ್ತಿದ್ವಿ? ಈಗ ನೋಡ್ರಿ, ಈಗ ಇಲ್ಲಿನ ಮುಖ್ಯಮಂತ್ರಿ ಯಾರಾದರೂ ದಿಢೀರ್ ಅಂತ ಸತ್ತೋದ್ರು ಅಂದ್ಕೊಳ್ಳಿ, ಒಳ್ಳೆ ಸಾಯಿದ್ರೆ ಇರಲಿ, ದೇವರ ದಯೆಯಿಂದ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಎಲ್ಲರೂ ಚೆನ್ನಾಗಿರಲಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಇಲ್ಲಿನ ಮುಖ್ಯಮಂತ್ರಿಗಳು ಸತ್ತೋದ್ರು, ಯಾರಾದರೂ ಮುಖ್ಯಮಂತ್ರಿ ಸತ್ತೋದ್ರು ಅಂದ್ಕೊಳ್ರಿ, ಯಾರಾದರೂ ಅಂತ, ಇಂಥವ್ರೆ ಅಂತ ನಾನು ಹೇಳಲಿಲ್ಲ, ಯಾರು ಸತ್ತರು ಅಂದ್ಕೊಳ್ಳಿ. ಆವಾಗ ಅಧಿಕಾರದಲ್ಲಿ ಇದ್ದವರು ಸತ್ತಾಗ ಆ ಜಾಗಕ್ಕೆ ಅಂಗಾಮಿಯಾಗಿ ಒಬ್ಬರನ್ನ ನೇಮಕ ಮಾಡ್ತಾರೆ, ಹೌದು ತಾನೆ? ಮುಂದಿನ ಇದರಲ್ಲಿ ಏನು ಅವರ ಶಾಸಕರ ಎಲ್ಲ ಸೇರಿ ಆಯ್ಕೆ ಮಾಡಿ ಅವ್ರ ನಾಯಕನ ಆಯ್ಕೆ ಮಾಡೋವರೆಗೂ ನೀವರು ನಾಯಕನಾಗಿ ಮುಂದುವರಿತಾರೆ ಅಂತ. ಆಮೇನ್. ಇಲ್ಲಿ ಅಂಥ ಸನ್ನಿವೇಶ ಯೋಶುವನಿಗೆ ಬರಲೇ ಇಲ್ಲ. ಯೋಶುವ ಅಂಥ ಸನ್ನಿವೇಶಕ್ಕೆ ಬರಲೇ ಇಲ್ಲ. ಇವನಿಗೆ ಗೊತ್ತೇ ಇಲ್ಲ ಮುಂದೆ ನಾನೇ ನಾಯಕ ಅಂತ. ಇವನಿಗೂ ಗೊತ್ತಿಲ್ಲ. ಕಾರಣ ಆರೋನನಿದ್ದಾನೆ, ಊರನಿದ್ದಾನೆ, 70 ಜನ ಹಿರಿಯರಿದ್ದಾರೆ. ಯೋಶುವ ನಾಯಕನಾಗ್ತೀನಿ ಅಂತ ಕನಸಲ್ಲೂ ಕಂಡಿಲ್ಲ. ಇವತ್ತು ಕೆಲವರು ಇದರ ಒಳಗಡೆ ಕೂತಿರೋರು, ನಾನು ಪ್ರಬೋಧನೆಯಲ್ಲಿ ಹೇಳ್ತೇನೆ, ನೀವು ಇವತ್ತು ಕನಸು ಕಂಡಿಲ್ಲ ನೀವು ಮುಂದಿನ ನಾಯಕರಾಗ್ತೀರ ಅಂತ. ಆದರೆ ಸಮಯ ಆದಾಗ ಇಲ್ಲಿಂದ ಒಂದು ತಲೆಮಾರನ್ನು ನಾಯಕತ್ವದಲ್ಲಿ ದೇವರು ಕೊಂಡು ಬರ್ತಾರೆ, ನಾಯಕತ್ವದಲ್ಲಿ ಕೊಂಡು ಬರ್ತಾರೆ. ಅದನ್ನೇ ನಾನು ಹೇಳಿದೆ, ಗಾಡ್ ಚೋಸನ್ ಲೀಡರ್. ದೇವರು ಆಯ್ಕೆ ಮಾಡಿದ ನಾಯಕನಾಗಿರ್ತಾರೆ ಅವರು. ಆಮೆನ್, ಆಮೆನ್, ಹಲ್ಲೆಲೂಯ. ಆದರೆ ಸತ್ಯವೇದ ಗ್ರಂಥದಲ್ಲಿ ಒಂದು ಸುಳಿವು ಸಿಕ್ಕಿದೆ. ಅದೇನೆಂದರೆ, ಓದೋಣ. ವಿಮೋಚನ ಕಾಂಡ ಪುಸ್ತಕ, ವಿಮೋಚನ ಕಾಂಡ ಪುಸ್ತಕ 17ನೇ ಅಧ್ಯಾಯ, 17ನೇ ಅಧ್ಯಾಯ ಅದರ 14ನೇ ವಾಕ್ಯ. ಆಗ ಎಕ್ಸೋಡಸ್ ಚಾಪ್ಟರ್ 17 ವರ್ಸ್ 14. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಅಲ್ಲಿ ನೋಡ್ರಿ, ನಮ್ಮ ಹಳ್ಳಿ ಭಾಷೆ ಉಪಯೋಗಿಸಿದ್ದಾರೆ.
ಮಂದಟ್ ಮಾಡ್ಕೊಳ್ಳ ಅಂತಾರಲ್ಲ ಹಂಗೆ. ಅದರ ಅರ್ಥ ಏನು ಗೊತ್ತಾ? ಅವನಿಗೆ ಸರಿಯಾಗಿ ಅರ್ಥ ಆಗಂಗೆ ಹೇಳು ಅಂತ. ಆಮೇಲೆ ಈಗ ಯೋಶುವನ ಪುಸ್ತಕ 4ನೇ ಅಧ್ಯಾಯ ಅದರ 14ನೇ ವಾಕ್ಯ ಓದ್ರಿ. 4:14. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲರೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ಭಯಭಕ್ತಿ ಉಳ್ಳವನಾಗಿದ್ದನು. ಮತ್ತು ಇವನು ಈ ಅಮಾಲೇಕರನ್ನ ಒಬ್ಬರನ್ನ ಬಿಡಿದ್ರೆ ಎಲ್ಲರನ್ನು ನಿರ್ನಾಮ ಮಾಡಿದನು ಅಂತ ನಾವು ಕಾಣ್ತೀವಿ. ಸ್ತೋತ್ರ. ದೇವರು ಮೊದಲೇ ಹೇಳಿದ್ರು, ನಾನು ಅಮಾಲೇಕರನ್ನ ಭೂಮಿಯಲ್ಲೇ ಇಲ್ಲದಂಗೆ ಅಂದ್ರೆ ನಿರ್ನಾಮ ಮಾಡ್ತೀನಿ. ಈ ಮಾತನ್ನ ಯೋಶುವ ನೀನ್ ಸರಿಯಾಗಿ ಕೇಳಿಸ್ಕೊ. ಬೇರೆ ಊರವರೆಲ್ಲ ಏನು ಕೇಳಿಸ್ಕೊತಾರೋ ಅಲ್ಲ ವಿಷಯ. ನಿನಗೆ ಮೇಲೊಂದು ಕರೆ ಇರುವುದಾದ್ರೆ ನಿನ್ನ ಕಿವಿಯಲ್ಲಿ ಇದು ಮೊಳಗ್ತಾ ಇರುತ್ತೆ. ನಿನಗೊಂದು ಸೇವೆ ಇರೋದಾದರೆ ನಿನ್ನ ಕಿವಿಯಲ್ಲಿ ಇದು ಮೊಳಗ್ತಾ ಇರುತ್ತೆ. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. Make sure that Joshua hears it. ಅವನು ಸರಿಯಾಗಿ ಕೇಳಿಸ್ಕೊಳ್ಳೋ ಹಾಗೆ. ಒಂದು ದಿನ ಬರುತ್ತೆ, ಏನು ಆತನ ಕಿವಿಯಿಂದ ಕೇಳಿಸ್ಕೊಂಡ್ರು ಅದು ಅವನ ಜೀವನದಲ್ಲಿ ನೆರವೇರಲಿಕ್ಕೆ ಹೋಗುತ್ತದೆ. ಇವತ್ತೆಷ್ಟು ಜನ ಹೇಳ್ತೀರಾ, ನನ್ನ ಕಿವಿಯಲ್ಲಿ ನಿಮ್ಮ ನೋಡ್ರಿ, ಕೆಲವರಿಗೆ ಪ್ರತ್ಯೇಕವಾದ ಆಲೋಚನೆಗಳು ದೇವರು ಕೊಡ್ತಾನೇ ಇರ್ತಾನೆ. ಅದರ ಅರ್ಥ ಏನು ಗೊತ್ತಾ? ಅದರ ಅರ್ಥ ಅದು ಗುರುತು ಸೇವೆಯ ಕುರಿತಾದ ಗುರುತದು. ನಿನ್ನ ಮೇಲೆ ದೇವರಿಗೊಂದು ಕರೆ ಇದೆ. ನೀನು ಮುಂದಿನ ನಾಯಕನಾಗಿರ್ತೀಯ, ನೀನು ಮುಂದಿನ ಲೀಡರ್ ಆಗಿರ್ತೀಯ, ನಿನ್ನ ಮೇಲೆ ಅಭಿಷೇಕ ಇದೆ ಎಂದು ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇರ್ತಾನೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಅದುವೇ ಗುರುತು. ನಿನ್ನಾಳೆಗಳಲ್ಲಿ ಅದರಲ್ಲಿ ನೀನು ನಡೆಯಬೇಕಾಗಿದೆ. ಆ ನಾಯಕತ್ವದ ಲೀಡರ್ಶಿಪ್ನಲ್ಲಿ ನಡಿಬೇಕಾಗಿದೆ. ನನ್ನಂತ ನೋಡ್ರಿ, ನಾನು ವರ್ಷಗಳ ಹಿಂದೆ ಯಾವ ಪ್ರವಾದಿ ಬಂದರೂ ಸರಿ, ನಾನು ಯಾರಿಗೂ ಕಾಣಿಸ್ಕೊಳ್ಬಾರ್ದಂತ ದೂರ ಹಿಂದೆ ಕೂತಿರ್ತಿದ್ದೆ. ಅವಾಗೆಲ್ಲ ಏನು ಪಡ್ಡೆ ಹುಡುಗರ ಜೊತೆ ಸೇರಿಕೊಂಡು ನಮ್ಮಮ್ಮನ ಬಲವಂತಕ್ಕೆ ಚರ್ಚಿಗೆ ಬರ್ತಾ ಇದ್ದೆ ನಾನು. ಸ್ತೋತ್ರ. ಹಂಗೆ ಅಲ್ವಲ್ಲ ನೀವು? ಸ್ತೋತ್ರ. ನಾನು ನಮ್ಮ ಅಮ್ಮನ ಬಲವಂತಕ್ಕೆ ಅವಾಗಲೇ ನನಗೆ ಈ ಪ್ರವಾದಿಗಳು ಬರ್ತಾರೆ ಅಂದರೆ ಮ್ಯಾಕ್ಸಿಮಮ್ ಮಿಸ್ ಆಗ್ಬಿಡ್ತಿದ್ದೆ, ಚರ್ಚ್ಗೆ ಹೋಗ್ತಿರ್ಲಿಲ್ಲ. ಯಾಕಂದರೆ ನಾನು ಎಲ್ಲಿರ್ತಾನೆ ಹುಡ್ಕೊಂಬಂದು ನನ್ನ ತಲೆಗೆ ಕೈ ಇಟ್ಬಿಟ್ಟು ಪ್ರವಾದನೆ ಹೇಳೋರು. ಸ್ತೋತ್ರ. ನನ್ನ ಪ್ರಶ್ನೆ ಆವಾಗಲೂ, ಇವನ ಇಷ್ಟು ಜನ ಇರೋಣ, ನಾ ಎಲ್ರನ್ನ ಬಿಟ್ಟು ನನ್ನನ್ನೇ ಯಾಕೆ ಹುಡ್ಕೊಂಬರ್ತಾರೆ? ಸ್ತೋತ್ರ. ನಮ್ಮ ಅಮ್ಮನ ಕೇಳೋದು, ಇವತ್ತು ಯಾರು ಪ್ರೀಚ್ ಮಾಡೋದು ಅಂತ. ಯಾರಾದರೂ ಪ್ರೀಚ್ ಮಾಡಲಿ, ದೇವ್ರು ಇದ್ದಾನೆ ಅಲ್ಲಿ ಬಾ ಅಂತ ಹೇಳೋರು. ಸ್ತೋತ್ರ. ಅಮ್ಮನ ಒತ್ತಾಯಕ್ಕೆ ನಾನು ಬಂದು ಹಿಂದೆ ಕುತ್ಕೋತಾ ಇದ್ದೆ. ಪ್ರವಾದಿಗಳು ಬಂದರೆ ತಲೆ ಬಗ್ಗಿಸ್ಬಿಟ್ಟು ಆರಾಮಾಗಿ ನಾನೇನೋ ಭಾಳ ಬ್ಯುಸಿ ಇರೋನ್ ಥರ ನಾಟಕ ಮಾಡ್ತಾಯಿದ್ದೆ. ಸ್ತೋತ್ರ. ಅವ್ರು ಅವಾಗೆಲ್ಲ ಚೇರ್ ಇಲ್ಲ, ಕೆಳಗಡೆ ಕುತ್ಕೋತಾ ಇದ್ವಿ. ಕೆಳಗಡೆ ಆ ಸಂಧೆಯಲ್ಲಿ ಅವ್ರನ್ನೆಲ್ಲ ತಲೆಯಲ್ಲಿ ಹಿಂಗೆ ಅಂದ್ಬಿಟ್ಟು ಬಂದ್ಬಿಟ್ಟು ನೀನು ಅಂತ ತಲೆ ಕೈ ಇಟ್ಟು ಪ್ರವಾದನೆ ಹೇಳೋರು. ಸ್ತೋತ್ರ. ನಮ್ಮ ಮನೇನ ಹುಡ್ಕೊಂಡು ಪಾಸ್ಟರ್ ಶಶಿ ಜಾನ್ ಅಂತ ಒಂದು ದೈವ ಸೇವಕರಿದ್ದರು. ಆರಂಭ ಕಾಲದಲ್ಲಿ ನಮ್ಮ ಮನೆಗೆ ಸುವಾರ್ತೆ ಹೇಳಕ್ಕೆ ಬರ್ತಾಯಿದ್ರು. ಇವರು ಬರ್ತಾ ಇದ್ದಾರೆ ಅಂದಾಗಲೇ ನಾನು ಎಸ್ಕೇಪು. ಸ್ತೋತ್ರ. ಆ ಪಾಸ್ಟರ್ ನನಗಿಂತ ಕಿಲಾಡಿ. ನಾನು ಎಲ್ಲಿದ್ದೀನಿ ಅಂತ ಹುಡ್ಕೊಂಡು ಅಲ್ಲಿಗೆ ಬರೋರು. ನಾನು ಹೋಗೋದು ಎಲ್ಲಿ ಅಂತ ಅವ್ರಿಗೂ ಗೊತ್ತು. ಹೋದರೆ ಕ್ರಿಕೆಟ್ ಗ್ರೌಂಡಲ್ಲಿ ಇರ್ತಾನೆ ಅಂತ. ಸ್ತೋತ್ರ. ನಮ್ಮ ಅಣ್ಣನ ಮಕ್ಕಳೆಲ್ಲ ಪುಟಾಣಿ ಚಿಕ್ಕ ಮಕ್ಕಳು. ಅವಾಗ ಅವ್ರನ್ನ ಕೈ ಹಿಡ್ಕೊಂಡು ಎಲ್ಲಿ ಗ್ರೌಂಡ್ ಇದೆ ತೋರಿಸು ಅಂತ ಇವ್ರು ಕರ್ಕೊಂಬರೋದು. ಅವ್ರು ತೋರಿಸೋದು ಅಲ್ಲಿದ್ದಾರೆ ಚಿಕ್ಕಪ್ಪ ಅಂತ. ಆಮೇಲೆ ನಾನು ಕ್ರಿಕೆಟ್ ಆಡ್ತಾ ಇರ್ತೀನಿ.
ಅದುವರೆಗೂ ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇರ್ತೀನಿ. ಈ ಪಾಸ್ಟ್ರಲ್ಲಿ ಬಂದು ನಿಂತ್ಕೊಂಡು ಹೆಗಲ ಮೇಲೆ ಒಂದು ಬ್ಯಾಗ್ ಹಾಕ್ಕೊಂಡು ಕೈ ಕಟ್ಕೊಂಡು ಅವ್ರು ಹಿಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೇನೋ, ಈಗ ಅರ್ಥ ಆಗ್ತಾ ಇದೆ. ಅದುವರೆಗೂ ಔಟ್ ಆಗ್ದಿರ ಇರೋನು ದಿಢೀರಂತ ಔಟ್ ಆಗ್ಬಿಡ್ತಿದೆ. ಸ್ತೋತ್ರ. ಔಟ್ ಆದಮೇಲೆ ಈ ಪಾಸ್ಟ್ರನ್ನ ನೋಡ್ದಿರೋ ಥರ ಇರೋಂಗೂ ಇಲ್ಲ. ಗೌರವ ಕೊಡಬೇಕಲ್ಲ, ಪಾಸ್ಟ್ರಲ್ವಾ. ಸ್ತೋತ್ರ. ಈ ಒಲ್ಲದ ಮನುಷ್ಯನಿಂದ ಅವ್ರ ಹತ್ರ ಬರ್ತಾಯಿದ್ದೆ. ಅವ್ರೇನು ಮಾಡೋರು, ನೇರವಾಗಿ ಕರ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನನಗೆ ಹೇಳೋರು, ರವಿ ನೋಡು ನಿನ್ನ ಕರೆ ದೊಡ್ಡದಿದೆ, ನಿನ್ನನ್ನು ದೊಡ್ಡ ಸೇವಕರು ಮಾಡ್ತಾರೆ, ನಿನ್ನ ಮೇಲೆ ದೊಡ್ಡ ಅಭಿಷೇಕ ಇದೆ. ನಾನು ನಂಬಕ್ಕೆ ಆಗ್ತಿರ್ಲಿಲ್ಲ. ನಾನೇನು ತಿಳ್ಕೊಂಡೆ, ನೀವು ರೀಲ್ ಬಿಡ್ರಿ ನಾನು ಸುತ್ಕೋತೀನಿ, ಹಿಂಗೂ ಬಿಡ್ತೀರ ರೀಲು ಅಂತ. ಸತ್ಯವಾಗ್ಲೂ ನೋಡ್ರಿ, ನಿಮ್ಮ ಥರ ನಾಟಕ ಮಾಡಿಲ್ಲ ನಾನು. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ನಗ್ತಾ ಇದ್ದೆ. ನನ್ನಂಥವನ ಅಂತಿದ್ದೆ. ಪ್ರೈಸ್ ಗಾಡ್. ಇವತ್ತು ಒಮ್ಮೆ ಹಿಂತಿರುಗಿ ನೋಡ್ರಿ, ಒಮ್ಮೆ ಹಿಂತಿರುಗಿ. ಇದೇ ರೀತಿಯಲ್ಲಿ ಇದರ ಒಳಗಡೆ ಕೆಲವು ನಾಯಕರುಗಳು ನಿಮ್ಮ ಕಿವಿಯಲ್ಲಿ ದೇವರೇ ಮೊಳಗಿಸ್ತಾ ಇದ್ದಾನೆ. ಏಯ್, ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀನೊಂದು ಸಾಧಾರಣ ವ್ಯಕ್ತಿ ಅಲ್ಲ, ನಿನ್ನ ಮೇಲೊಂದು ಅಭಿಷೇಕ ಇದೆಯಾ. ನೀನು ಮುಂದಿನ ನಾಯಕನಾಗಿರ್ತೀಯ. ನಿನ್ನನ್ನು ಹಿಂಬಾಲಿಸೋದಕ್ಕೆ ಅನೇಕ ಸಾವಿರ ಜನರುಗಳು ನಿನ್ನ ಹಿಂದೆ ಇರ್ತಾರೆ. ಯು ವಿಲ್ ಬಿ ಎ ಲೀಡರ್. ಯೋಶುವನಿಗೆ ಲೀಡ್ರಾ ಇಲ್ವೇ ಇಲ್ಲ. ಅವನಿಗೆ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು? ಎಷ್ಟೋ ಜನ ಇರುವಾಗ ಯೋಶುವನಿಗೆ ಸರಿಯಾಗಿ ಮಂದಟ್ಟು ಮಾಡಿಕೊಡು ಅಂತ ಯಾಕೆ ಹೇಳಬೇಕು? ನಮಗೆ ಗೊತ್ತು, ಕೆಲವರ ಮೇಲೆ ಕರೆ ಇದ್ದರೆ ನಾವು ಅವರಿಗೆ ಹೇಳ್ತೀವಿ, ಬ್ರದರ್ ಈ ಮೆಸೇಜ್ ಕೇಳಿ ಬ್ರದರ್, ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ, ಇದನ್ನು ಯಾಕೆ ಕೇಳ್ತೀವಿ? ಕೆಲವರು ಅಸಡೆ ಮಾಡ್ತಾರೆ, ಮಾಡಲಿ ಬಿಡ್ರಿ, ಅದೆಲ್ಲ ಏನು ವಿಷಯನೇ ಅಲ್ಲ. ಅಸಡೆ ಮಾಡೋರು ಅಸಡೆಗೆ ಒಳಗಾಗ್ತಾರೆ. ನಿನ್ನನ್ನೇ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಮಾಡಿ, ಯೋಶುವನನ್ನೇ ಪಾಯಿಂಟ್ ಮಾಡಬೇಕಾದ್ರೆ, ಗಾಡ್ ಪ್ರಿಪೇರ್ಡ್ ಹಿಸ್ ನೇಮ್ ಈಸ್ ಬಿಕಮಿಂಗ್ ಎ ನೆಕ್ಸ್ಟ್ ಲೀಡರ್. ಅವನು ಮುಂದಿನ ನಾಯಕನಾಗಿರ್ತಾನೆ ಎಂಬುದನ್ನು ದೇವರು ನಿರ್ಣಯಿಸಿಬಿಟ್ಟಿದ್ದಾನೆ. ಇದರ ಒಳಗಡೆ ಯಾರಾದರೂ ಇದ್ದರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಇವತ್ತು ನಾನು ಲಾಸ್ಟಲ್ಲಿ ಇರ್ಬೋದು, ಇವತ್ತು ಯಾರಿಗೂ ಬೇಡದವನಾಗಿರ್ಬೋದು, ತಳ್ಳಿಬಿಟ್ಟ ಕಲ್ಲಾಗಿರ್ಬೋದು, ಆದರೆ ದೇವರು ನನ್ನನ್ನು ಮೂಲೆಗಲ್ಲಾಗಿ ಮಾಡ್ತಾನೆ ಅಂತ ಒಂದು ಕರೆ ನನ್ನ ಮೇಲೆ ಇದೆ. ಹಲ್ಲೆಲೂಯಾ. ಗಾಡ್ ಚೋಸನ್ ಲೀಡರ್. ದೇವರು ಆರಿಸ್ಕೊಂಡಂತ ನಾಯಕನು ನಾನು ಎನ್ನುವವರು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನಿಮ್ಮ ಕಿವಿಯಲ್ಲಿ ಕೇಳಿದ್ದು ನಾಳೆ ದಿವಸಗಳಲ್ಲಿ ನಿಮ್ಮ ಜೀವನದಲ್ಲಿ ಅದು ನೆರವೇರ್ಲಿಕ್ಕೆ ಹೋಗುತ್ತೆ. ನಾನು ಆರಂಭದಲ್ಲೇ ಹೇಳಿದೆ, ಲೀಡರ್ ಅನ್ನೋದು ಇಟ್ಸ್ ಗಾಡ್ಸ್ ಆನರ್, ಇಟ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಶ್ರೇಷ್ಠವಾದಂಥ ಜವಾಬ್ದಾರಿ. ಇದನ್ನು ನಾವು ಮರೆಯಂಗಿಲ್ಲ. ಆಮೇಲೆ ಅದಕ್ಕೆ ಕೆಲವರು ನಮಗೆ ಈ ಜವಾಬ್ದಾರಿ ಎಲ್ಲ ಬೇಡಪ್ಪ, ಬಂದ ಪುಟ್ಟ ಓದ ಪುಟ್ಟ ಹಂಗಿರ್ಬೇಕು, ಬಂದ್ವಾ ಓದ್ವಾ, ಮನೆಯಿಂದನೇ ಹೆಂಡತಿಗೆ ಹೇಳ್ಬಿಡೋದು, ನೋಡು ಓದ್ವಾ ಬಂದ್ವಾ ಹಂಗೆ ಇದ್ಬಿಡು, ಜಾಸ್ತಿ ಭಕ್ತಿ ಬೇಡ. ಸ್ತೋತ್ರ. ಮನೇಲಿ ಹೇಳ್ಕೊಂಬರೋದು. ಸ್ತೋತ್ರ. ದೇವರು ಸಿತ್ತಿ ಬಳಸಿ ಅವನ ಕಿವಿಗೆ ಕೇಳಂಗೆ, ನೋಡು ನಿನಗೆ ಮನದಟ್ಟಾಗಂಗೆ ಹೇಳ್ತಾ ಇದ್ದೀನಿ ಅಂತ ದೇವರು ಎತ್ತಿ ಹೇಳ್ತಾರೆ. ನೀವು ಎಲ್ಲೇ ಹೋಗ್ರಿ, ಹಲೋ ಇದ್ದೀರಾ? ನೀವು ಎಲ್ಲೇ ಹೋಗ್ರಿ, ದೇವರು ನಿಮ್ಮನ್ನು ಕೊಕ್ಕೆ ಹಾಕಿ ಎಳ್ಕೊಂಬಂದು ಅಲ್ಲಿಗೆ ನಿಲ್ಲಿಸ್ತಾನೆ. ನೀನು ಎಷ್ಟೇ ಸ್ಪೀಡಾಗಿ ಮುಂದೆ ಹೋಗು, ನೀನು ಎಳ್ಕೊಂಬಂದು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಸ್ತಾರೆ. ಅನುಭವಿಸ್ತಾ ನಾನು.
ನಮ್ಮಮ್ಮ ಹೇಳ್ದಾಗ ನಂಬ್ತಿರ್ಲಿಲ್ಲ. ಅವಾಗಮ್ಮ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಿದ್ದವನು ನಾನು ಕಿಲಾಡಿ ಇದ್ದೆ ಅವಾಗ. ಈಗಿಲ್ಲ ಬಿಡಿ, ಈಗ ಸಾಧು ಪಾಪ ಪಾಸ್ಟ್ರು, ಅದಕ್ಕೆ ಎಲ್ಲರೂ ತುಳಿಯಕ್ಕೆ ನೋಡ್ತಿದ್ದೀರ. ಸ್ತೋತ್ರ. ಲಿಸನ್ ಟು ಮೀ ಯೋಶುವನೇ, ನೀನು ಮಂದಟ್ಟು ಮಾಡ್ಕೋ. ನಾನಿವತ್ತು ಹೇಳುವ ಆಲೋಚನೆ ಮಂದಟ್ಟು ಮಾಡ್ಕೋ. ಯೋಶುವನ್ ಪ್ಲಾನ್ ಮಾಡಿದ್ದಲ್ಲ, ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಮನುಷ್ಯನಿಗೆ ವಿರುದ್ಧ ದೊಡ್ಡ ಅಂಧಕಾರ ಶಕ್ತಿಗಳು ಆಕ್ರಮಣ ಮಾಡ್ತದೆ. ಅಮಾಲಿಕ ಶಕ್ತಿಗಳು ಇವನಿಗೆ ವಿರುದ್ಧವಾಗಿ ಎದ್ದು ಬರುತ್ತೆ. ಅವುಗಳನ್ನು ನಿರ್ಮೂಲ ಮಾಡುವುದಕ್ಕೆ ನಾನು ಇವನನ್ನು ಅಭಿಷೇಕ ಮಾಡ್ತೀನಿ ಅಂತ ದೇವರು ಆಗಲೇ ಪ್ಲ್ಯಾನ್ ಮಾಡಿಬಿಟ್ರೆ. ನಿನ್ನ ಸ್ತೋಳ್ಬಲದಿಂದ ಅಲ್ಲ, ನಿನ್ನ ಸಾಮರ್ಥ್ಯದಿಂದ ಅಲ್ಲ, ದೇವರು ನಿನ್ನನ್ನು ಆರಿಸ್ಕೊಳ್ಳುವಾಗ ನಿನಗೆ ವಿರುದ್ಧವಾಗಿ ತಲೆ ಎತ್ತುವ ಅಂಧಕಾರ ಶಕ್ತಿಗಳನ್ನು ಮಟ್ಟಕ್ಕಾಕೋದಿಕ್ಕೆ, ತುಳಿಯೋದಿಕ್ಕೆ. ಕಮಾನ್ somebody shout hallelujah. ಈ ಪ್ರಾಬ್ಲಮ್ ಬಂದಾಗ ಓಡೋಗ್ತಾರೆ ನೋಡ್ರಿ, ಅವ್ರ ಏಡಿಗಳು. ಪ್ರಾಬ್ಲಮ್ ಬಂದಾಗ ಓಡೋಗ್ಬಾರ್ದು. ಕನ್ನಡದಲ್ಲಿ ಹೇಳ್ತೀವಿ, ಈಸಬೇಕು ಇದ್ದು ಜಯಿಸಬೇಕು, ಓಡೋಗು ಅಂತ ಹೇಳಿಲ್ಲ. ಆಮೇಲೆ ಪ್ರಾಬ್ಲಮ್ ಬರುತ್ತೆ, ಆದರೆ ನಿನ್ನ ಪ್ರಾಮಿಸ್ ನೀನು ಮರೆಯಂಗಿಲ್ಲ. ಹೋರಾಟ ಬರುತ್ತೆ, ನಿಂದೆ ಬರುತ್ತೆ. ಅಯ್ಯೋ, ನಾವು ಎಷ್ಟು ಕೇಳಿದ್ದೀವಿ. ಸ್ತೋತ್ರ. ಎಲ್ಲ ಬಹುಪರಾಯಣವರೇ ಇದ್ದಿದ್ರೆ ನಾನು ಇನ್ನೂ ಎಷ್ಟಕ್ಕೆ ಎತ್ತರಕ್ಕೆ ಹೋಗ್ಬಿಡ್ತಿದ್ನೋ. ಸ್ತೋತ್ರ. ಕಾಲಿಡಿದು ಜಗ್ಗಿ ಏಳದ ಕೆಳಗಡೆ ಹಾಕಿ ಸ್ತೋತ್ರ ತುಳಿಯೋಕ್ಕೆಲ್ಲ ನೋಡಿದ್ರು, ಆದರೆ ಪುಟ್ಟದ ಹೇಳ್ತಾ ಇದ್ವಿ, ಚೆಂಡು ಪುಟ್ಟದ ಹೇಳುವ ಹಾಗೆ. ಕಾರಣ, ಒಬ್ಬನ ಮೇಲೆ ದೇವರ ಅಭಿಷೇಕ ಇರೋದಾದರೆ, ಒಬ್ಬನನ್ನ ದೇವರ ನಾಯಕತ್ವದಲ್ಲಿ ಕಂಡಿರೋದಾದರೆ, ಎಷ್ಟೇ ಶತ್ರು ಎಷ್ಟೇ ಹೋರಾಟ ತಂದ್ರು ನೀನು ಅದರ ಮೇಲೆ ಇರ್ತೀಯ. ಗಟ್ಟಿಯಾಗಳ್ರಿ, ಅದ್ರ ಮೇಲೆ ಇರ್ತೀನಿ. ಗಟ್ಟಿಯಾಗಳ್ರಿ, ಅದ್ರ ಮೇಲೆ ಇರ್ತೀನಿ. ಸ್ತೋತ್ರ. ಅದಕ್ಕೆ ಯೋಶುವನು ಫ್ಯೂಚರ್ ಲೀಡರ್ ಅನ್ನೋದು ದೇವರಿಗೆ ಫಸ್ಟೇ ನಿರ್ಣಯ ಮಾಡಿದ್ರಿಂದ ಇವನಿಗೆ ವಿರುದ್ಧವಾಗಿ ಅಮಾಲೇಕರು ಎದ್ದು ಬರ್ತಾರೆ. ಆದರೆ ನಾನು ನೇಮಕ ಮಾಡಿರುವ ಲೀಡರ್ ಕೈಯಿಂದಲೇ ಅಮಾಲೇಕರನ್ನ ಪೂರ್ಣವಾಗಿ ನಿರ್ನಾಮ ಮಾಡ್ತೀನಿ ಅಂತ ದೇವರು ಮೊದಲೇ ತೀರ್ಮಾನ ಮಾಡಿದ್ರು. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಗಾಡ್. ಆಮೇಲೆ ನಿನ್ನನ್ನು ನಾಶ ಮಾಡೋಕ್ಕೆ ಶತ್ರು ನೋಡುವಾಗ ದೇವರು ಹೇಳ್ತಾನೆ, ಅವನನ್ನು ನಾನು ಘನಪಡಿಸ್ತೀನಿ, ಅವನ್ನ ನಾನು ಘನಪಡಿಸ್ತೀನಿ. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ನಾನು ದೇವರಿಂದ ಆರಿಸಲ್ಪಟ್ಟ ನಾಯಕನು. ಆ ಕರೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಕುಟುಂಬ ಒಂದು ಸಾಧಾರಣ ಕುಟುಂಬ ಅಲ್ಲ. ನನ್ನ ಕುಟುಂಬ ಒಂದು ಸೇವೆ ಮಾಡುವ ಕುಟುಂಬ. ನನ್ನ ಕುಟುಂಬ ಒಂದು ಮಿಷನರಿ ಕುಟುಂಬ. ನನ್ನ ಕುಟುಂಬ ಚಾಡಿ ಹೇಳೋ ಕುಟುಂಬ ಅಲ್ಲ, ಜಗಳ ಮಾಡೋ ಕುಟುಂಬ ಅಲ್ಲ, ಒಬ್ರಿಗೊಬ್ರು ತಂದಿಕ್ಕೆ ತಮಾಷೆ ನೋಡೋ ಕುಟುಂಬ ಅಲ್ಲ. ನನ್ನ ಕುಟುಂಬ ದೇವರ ರಾಜ್ಯಕ್ಕಾಗಿ, ಸಭೆ ಕಟ್ಟುವ ಕೆಲಸಕ್ಕಾಗಿ ಎಗಲು ಕೊಡುವ ಕುಟುಂಬ. ಅದಕ್ಕಾಗಿ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾನೆ ಎಂದು ದೃಢ ನಿಶ್ಚಯ ಉಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಮೇಲೆ ಸೇವೆ, ನಾಯಕತ್ವ, ಇಟ್ಸ್ ನಾಟ್ ಸಿಂಪಲ್. ಅನೇಕ ರಾತ್ರಿಗಳು ನಿದ್ದೆ ಇಲ್ಲದೆ ಇರುವ ರಾತ್ರಿ, ಹೋರಾಟದ ರಾತ್ರಿ, ಕಣ್ಣು ನೀರಿನಲ್ಲಿ ಕೈ ತೊಳೆದಂಥ ರಾತ್ರಿಗಳು. ಇವತ್ತು ನಾವೇನಾದರೂ ಹಾಕಿದ್ರೆ ದೇವರು ಕರೆದಂಥ ಕರೆಯ ಗುರುತಾಗಿದೆ, ಗುರುತಾಗಿದೆ. ದೈವ ಶಬ್ದವನ್ನು ಎಲ್ಲ ಕೇಳಿರ್ಬೋದು, ಆದರೆ ಯೋಶುವನೇ ನಿನಗೆ ಮಾತ್ರ ಏನು ಸ್ಪೆಷಲ್ ಆಗಿ ಹೇಳ್ತಾ ಇರೋದು. ಯೋಶುವ ಎಲ್ಲರೂ ಜನರಲ್ ಆಗಿ ಕೇಳಿದ್ದಾರೆ, ಆದರೆ ದೇವರು ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ತಾ ಇದ್ದಾನೆ.
ನಿನಗೆ ಮಂದಟ್ಟಾಗಬೇಕು, ನಿನಗೆ ಮಂದಟ್ಟಾಗಬೇಕು. ಆಮೇನ್. ಸೇವೆ ಅನ್ನೋದು ಡ್ಯೂಟಿ ಮಾಡ್ದಂಗಲ್ಲ. ಸೇವೆ ಅನ್ನೋದು ಆಲಸ್ಯದಿಂದ ಮಾಡೋದಲ್ಲ. ಸೇವೆ ಅನ್ನೋದು ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲ, ಪ್ರಸಂಗ ಮಾಡಿ 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 ಕೆಮ್ಮಿದ್ರೆ ನನ್ನ ಬಾಯಿಂದ ರಕ್ತ ಕಕ್ತಾ ಇದ್ದೆ, ರಕ್ತ ಬರ್ತಾ ಇತ್ತು, ಗಂಟ್ಲೆಲ್ಲ ಹುಣ್ಣಾಗಿ ಡಾಕ್ಟ್ರ್ ಹೇಳೋರು, ಹಿಂಗೆ ಹೋದ್ರೆ ವೋಕಲ್ ಕಾರ್ಡೇ ಇಲ್ಲ, ನಿಂದು ಎಲ್ಲ ಸ್ಪಾಯ್ಲ್ ಆಗಿದೆ, ಶಬ್ದನೇ ಬರಲ್ಲ. ಹಲ್ಲೆಲೂಯಾ. ಆದರೂ ಒಂದು ಶಬ್ದ ನಾನು ಕೇಳ್ತಾ ಇದ್ದೆ, ನನ್ನ ಮೇಲಿರೋ ಅಭಿಷೇಕ ಸಾಧಾರಣವಾದ ಅಭಿಷೇಕ ಅಲ್ಲ, ಅದು ಕರ್ನಾಟಕದ ಉಜ್ಜೀವನಕ್ಕಾಗಿ ದೇವರು ಕಂಡಿರುವ ಅಭಿಷೇಕ ಎಂದು. ಹಲೋ ಹಲೋ, ನಾನು ಹೊಟ್ಟೆಪಾಡಿಗೋಸ್ಕರ ಸೇವೆಗೆ ಬಂದವನಲ್ಲ. ತಿರ್ಗಾ ಹೇಳ್ತೀನಿ, ನಾನು ಹೊಟ್ಟೆಪಾಡಿಗೆ ಸೇವೆಗೆ ಬಂದವನಲ್ಲ ನಾನು. ಆಮೇಲೆ ಸೇವೆ ಎನ್ನೋದು ತ್ಯಾಗ ಮಾಡಿ ಮಾಡುವಂಥದ್ದು. ಇವತ್ತಿನ ನಾಯಕರುಗಳು, ಇವತ್ತಿನ ಸೇವಕರುಗಳು ಏನು ಲಾಭ ಸಿಗುತ್ತೆ ಅಂತ ನೋಡ್ತಾ ಇದ್ದೀರಾ. ಶೇಮ್ ಆನ್ ಯು, ಶೇಮ್ ಆನ್ ಯು. ಸ್ತೋತ್ರ. ನಾವು ಸೇವೆಗೆ ಇಳಿದಾಗ ಆಕಾಶವನ್ನು ನೋಡುವಾಗ ಮಳೆಯ ಯಾವ ಸೂಚನೆ ಇಲ್ಲ, ಮೇಘ ಇಲ್ಲ, ಮಳೆ ಬರುತ್ತೆ ಅನ್ನೋ ಯಾವ ಸೂಚನೆ ಇಲ್ಲ. ನಂಬಿಕೆಯಿಂದ ಗುಂಡಿ ಅಗಿತಾ ಇದ್ವಿ. ದೇವರೊಂದು ದಿನ ತುಂಬಿಸ್ತಾನೆ. ಪಟ್ಟಣಗಳನ್ನು ಸುತ್ತುತ್ತಾ ಇದ್ದೆ, ನಗರಗಳನ್ನು ಸುತ್ತುತ್ತಾ ಇದ್ದೆ, ಒಬ್ಬನೇ ಹುಚ್ಚನ ಥರ ನಡೆದು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ, ಇಲ್ಲಿಂದೆಲ್ಲ ಆತ್ಮಗಳನ್ನು ನೀನು ಕರೆತರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಅಂತ ಹೇಳುವಾಗ ಇಡೀ ಸೈತಾನನು ಅವನ ಏಜೆಂಟ್ಗಳೆಲ್ಲ ನಕ್ಕಿದ್ರು. ಇವನಿಗೇನೋ ಭ್ರಾಂತಿ ಹಿಡಿದಿದೆ. ಹಲ್ಲೆಲೂಯಾ. ಹೌದಪ್ಪ, ನನಗೆ ಭ್ರಾಂತಿ ಹಿಡಿದಿದೆ, ಮುಂದೊಂದು ದಿನ ಕ್ರಾಂತಿ ನಡೀಲಿಕ್ಕೆ ಹೋಗುತ್ತೆ, ಅದು ನಿನಗೆ ವಿರುದ್ಧವಾದ ಕ್ರಾಂತಿ. ಅದು ಆಮೆನ್. ಗಾಡ್ ಆನರ್ಡ್ ಮೀ. ಇದ್ರ ಒಳಗಡೆ ಎಷ್ಟು ಜನರ ಹೃದಯದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನನ್ನನ್ನು ದೇವರು ಕರೆದಿರೋ ಉದ್ದೇಶ ಏನು? ನಾನು ಕೇಳ್ತೀನಿ, ದೇವರು ಒಬ್ಬನನ್ನು ಸುಮ್ಮನೆ ಕರೀಲಿಲ್ರಿ. ನೀವು ಯಾರು ಪ್ರಯೋಜನಕ್ಕಿಲ್ಲದೆ ಇರುವ ಪಾತ್ರೆ ಅಲ್ಲ, ನೀವೆಲ್ಲ ಪ್ರಯೋಜನಕ್ಕುಳ್ಳ ಪಾತ್ರೆಗಳು, ಮಾನ ಪಾತ್ರೆಗಳು. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪೋರು ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪದೇ ಪದೇ ಸೇವೆಗೆ, ನಾಯಕತ್ವಕ್ಕೆ, ಲೀಡರ್ಶಿಪ್ನಲ್ಲಿ ನಿಮ್ಮನ್ನು ದೇವರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಗಾಡ್ ಇಸ್ ಪ್ರಿಪೇರಿಂಗ್ ಫಾರ್ ಯುವರ್ ಫ್ಯೂಚರ್ ಡೆಸ್ಟಿನಿ. ನಿಮ್ಮ ಭವಿಷ್ಯದ ಕುರಿತು ದೇವರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಪದೇ ಪದೇ ಪ್ರವಾದಿಗಳು ನಿನ್ನನ್ನು ಉದ್ದೇಶಿಸಿ ಆಲೋಚನೆ ಹೇಳಿದ್ರೆ ಪದೇ ಪದೇ. ಈಗ ನೋಡ್ರಿ, ಕೆಲವರಿಗೆ ಪ್ರವಾದನೆ ನಾನು ಯೋಚನೆ ಮಾಡಿದ್ದೀನಿ, ಈ ಪ್ರವಾದಿಗಳು ಬಂದವ್ರನ್ನೇ ಅವ್ರವ್ರನ್ನೇ ಎಬ್ಬಿಸ್ತಾ ಇದ್ರೆ ಉಳಿದವರೆಲ್ಲ ಹಿಂಗೆ ಅಂತ ನನಗೂ ಅನಿಸಿದೆ. ಅದಕ್ಕೆ ಕೆಲವ್ರ ಕೋಪನೂ ಇದೆ. ಅದಕ್ಕೆ ಅವರು ಬಿಡು, ಅವ್ರು ಬಂದರೆ ಇವರಿಗೆ ಆಲೋಚನೆ ಹೇಳೋದು, ನಮ್ಗೇನು ಆಲೋಚನೆ ಹೇಳೋದು, ಅದರಿಂದ ನಾನು ಪ್ರವಾದಿಯನ್ನು ನಂಬೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದವರು ಇದ್ದಾರೆ. ಸ್ತೋತ್ರ.